ಆರಾಮಾಗಿದ್ದೀರಾ? ಇವ್ರು ಯಾರು ಗೊತ್ತಾಗ್ಲಿಲ್ವಲ್ಲ? ಒಂದು ನಿಮಿಷ, ಇವಳ ಪರಿಚಯ ನಾನು ಮಾಡಿಕೊಡ್ತೀನಿ. ನನ್ನ ಸಂಸಾರ ಲೀಲಾ ಅಂತ. ನಮಸ್ಕಾರ. ಇವಳು ಪಿಂಕಿ ಅಂತ. ಹೇಳು ಪಿಂಕಿ, ನಾನೇ ಸೀನನ್ ಹೆಂಡತಿ ಆಗ್ಬೇಕಾಯ್ದವಳು ಅಂತ ಹೇಳು. ಅತ್ತೆ, ಇವಾಗ ಬೇಡ ಅನಿಸ್ತದೆ, ಸುಮ್ಮನಿರಿ. ನಾನೇ ಹುಡುಗಿನ ಮೊದಲೇ ನೋಡಿ ಅವನಿ. ನಮ್ಮ ಸೀನಂದು ರಶ್ಮಿದು ಮದುವೆ ದಿನ ನೀನೇ ಅಲ್ವಾ ಮಾದಪ್ಪಣ್ಣನ ಮನೆಗೆ ಬಂದಿದ್ದು? ಅದೇ ಶಿವು, ಇವಳು ನಮ್ಮ ಸೀನನ್ ಜಿಮ್ಗೆ ಹೋಗೋದು. ಅಲ್ಲಿ ಪರಿಚಯ. ಮದುವೆಗೆ ಬರೋಕ್ಕಾಗ್ಲಿಲ್ಲ ನೋಡು, ಅದಕ್ಕೆ ಅವ್ರ ಅಪ್ಪರ ಜೊತೆ ಮನೆ ತಾವು ಬಂದಿದ್ಲೇನೋ. ಓ ಹಂಗ. ಹೋಗ್ಲಿ ಬಿಡವ, ಆ ಮದುವೆಗಂತೂ ಬರೋಕ್ಕಾಗಲಿಲ್ಲ. ಈ ಮದುವೆಗೆ ತಪ್ಪದೆ ಬರಬೇಕು. ಅಂತೂ ಇಂತೂ ಯಾವ ಸಮಸ್ಯೆನೂ ಆಗದಿರೋ ಥರ ನನ್ನ ತಮ್ಮ ನಿಶ್ಚಿತಾರ್ಥ ಆಯಿತು. ರಾಣಿ, ನೀನು ನಮ್ಮನೆಗೆ ಬರೋ ಮಹಾರಾಣಿ. ವಂಶ ಪರಂಪರೆಗೆ ಬಂದಿರೋದು ಒಡವೆ ಜೋಪಾನ. ಹಂಗಿದ್ಮೇಕೆ ನಾವೇನು ದೊಡ್ತೀವಿ. ಒಂದ್ ನಿಮಿಷ, ಏನ್ ಹಂಗೆ ಹೊಂಟೋಯ್ತಿದ್ದೀರಲ್ಲ? ಇನ್ನೂ ಒಂದ್ ಮುಖ್ಯ ದಿವಸ ಐತೆ. ಏನ್ ವಿಷಯ ಮಂಜಿ? ಗಾಬರಿ ಆಗ್ಬೇಡ್ರಿ. ಈ ಎಂಗೇಜ್ಮೆಂಟ್ ಆದ ತಕ್ಷಣ ಹಿಂಗ್ ಸುಯ್ ಅಂತ ಹೊಂಟೋದ್ರ ಆದದ? ಹುಡ್ಗ ಹುಡ್ಗಿ ಮಾತಾಡ್ಕೊಳಕ್ಕೆ ಫೋನ್ ನಂಬರ್ ಕೊಡ್ಬಾರ್ದಾ? ಹುಡ್ಗನ್ ನಂಬರ್ ಕೊಡ್ರಿ, ಮದ್ವೆ ಅಷ್ಟೊಳಗಡೆ ಮಾತಾಡ್ಕೊಂಡು ಕ್ಲೋಸ್ ಆಯ್ತಾರೆ. ಕರೆಕ್ಟು, ನಂಗೆ ಈ ವಿಷಯನೇ ಹೊಳಿಲಿಲ್ಲ ನೋಡಿ. ಆಂಟಿ, ನಂಬರ್ ಕೊಟ್ಟು ಹೋಗಿ. ನಂಬರ್ ಗಿಂಬರಲ್ಲ ಯಾಕಮ್ಮ, ನಾವು ಏನು ಮರ್ತರು ಸಂಪ್ರದಾಯ ಮರಿಬಾರ್ದು. ಅಪ್ಪ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಈ ಹಳೆ ಕಾಲದ ಸಂಪ್ರದಾಯನ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಎಲ್ಲ ನಮಗೆ ಚೆನ್ನಾಗೇ ಗೊತ್ತಿದೆ. ಓ, ಜಿಮ್ಮಿಗೆ ಹೋಗ್ತಿದ್ರಾ? ಸರಿ ಸರಿ. ಮತ್ತೆ ಬಾಡಿನೇ ಇಲ್ಲ? ಅದು ಶೇಪ್ಗೋಸ್ಕರ ಹೋಗ್ತಿದ್ದೆ ಅಷ್ಟೆ. ಪಿಂಕಿ, ಒಂದ್ ವಿಷಯ ಹೇಳಲೇ ಇಲ್ಲ. ಅದು ಆ ಟೈಮಲ್ಲಿ ಏನ್ ಮಾಡ್ಬೇಕಂತ ನಂಗೆ ಗೊತ್ತಾಗ್ಲಿಲ್ಲ ಅತ್ತೆ. ಇನ್ನೊಂದು ಟೈಮ್ ಬರುತ್ತೆ ಬಿಡಿ. ಏನೋ ಹೇಳ್ತವ್ರೆ ನಮ್ ಲೀಲಕ್ಕ. ಅದು ಮುಜ್ಗರ ಪಟ್ಕೋಬೇಡ, ಇದು ನಮ್ಮನೆ ಇದ್ದ ಹಾಗೇನೆ ಅಂತ ಹೇಳ್ತಿದಾರಷ್ಟೇ. ಅಯ್ಯೋ, ಅವ್ರ ಮನೆ ಇದ್ದಂಗೇನೋ, ಇದು ಅವ್ರದ್ದೇ ಮನೆ. ಸೀನಾ ಬಾವಂಗೂ ರಶ್ಮಿ ಅಕ್ಕಂಗೂ ಮದ್ವೆ ಆದ್ಮೇಲೆ ಆ ಮನೆಗೂ ಈ ಮನೆಗೂ ವ್ಯತ್ಯಾಸನೇ ಇಲ್ಲ. ನನಗೆ ಬಂಗಾರದ ತೇರಂಗಿರೋ ಸೊಸೆ ಕೊಟ್ಟಿರೋ ಮನೆ ಇದು. ಈ ಮನೆ ನೋಡ್ತಾ ಇದ್ರೆ ದೇವಸ್ಥಾನ ನೋಡ್ದಂಗೆ ಅನ್ಸುತ್ತೆ. ಜೊತೆಗೆ ದೇವಿ ಪುತ್ರ ಶಿವನು ಇಲ್ಲೇ ಇದ್ದಾನೆ. ಈ ಮನೆಯವರ ಸಂಸ್ಕಾರ ನೋಡ್ತಾ ಇದ್ರೆ ನಿಜವಾಗಿಯೂ ಇದು ದೇವಸ್ಥಾನ ಅನ್ಸುತ್ತೆ. ಯಾಕೆ, ನಾವಿರೋ ಮನೆ ಹಂಗ ಅನ್ಸಕ್ಕಿಲ್ವಾ? ನಿನ್ನಂತ ರಾಕ್ಷಸಿ ಇರೋ ಮನೆನ ದೇವಸ್ಥಾನ ಅನ್ನಲ್ಲ, ನರ್ಕ ನರ್ಕ ಅಂತಾರೆ. ಆಂಟಿ, ಈ ಮಾತ್ರೆನ ಊಟಕ್ಕಿಂತ ಮುಂಚೆ ತಗೊಳ್ಳಿ, ಇದು ಊಟ ಆದ್ಮೇಲೆ ತಗೊಳ್ಳಿ. ಅಯ್ಯವ್ವ, ಯಾರು ಒಳ್ಳೇದ್ ಮಾಡ್ಲಿ ಕಣವ ನಿಂಗೆ. ಅದ್ಕೆ ಹಾಗಾದ್ರೆ ಅತ್ತೆ ಈಗ್ಲೇ ಊಟ ಮಾಡ್ಬೋದಲ್ವಾ? ಇರಿ ಅತ್ತೆ, ಹಾಗಾದ್ರೆ ಊಟ ಕಲ್ಸ್ಕೊಂಡ್ಬರ್ತೀನಿ. ನೋಡ್ದಾ ನನ್ನ ಸೊಸೆ ಬುದ್ಧಿನ? ಯಾರ ಹೊಟ್ಟೆ ಹಸುನು ತಡೆಯಲ್ಲ ಅವಳು. ಅದಕ್ಕೆ ಆ ದೇವತೆ ನಮ್ಮನೆಗೆ ಬಂದ್ಮೇಲೆ ನನಗೆ ನಮ್ಮನೆ ದೇವಸ್ಥಾನ ಅನ್ಸಿತ್ತು. ಸೀನಾ, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು, ಬರ್ತ್ಯಾ?
ಬರ್ತೀಯ ಅಂತ ಕೇಳ್ತೀಯಲ್ಲವ ತಾಯಿ, ಕರ್ಕೊಂಡು ಹೋಗು. ಚಿನ್ನ ಹೋಗ್ಲಾ? ಬಾಕ ಮಾವ ಒಂದು ನಿಮಿಷ ನಾನು ನೋಡಿಲ್ಲಿ. ನೋಡೋದು ಹೇಳೋದು ಕೇಳೋದು ಏನೂ ಇಲ್ಲ ಪಾರ್ಥ. ನಾ ಕೇಳಿಸ್ಕೊಂಡಿದ್ದು ನಿಜಾನ ಸುಳ್ಳ ಅಷ್ಟು ಹೇಳು. ನಿಜಾನ? ಅಲೆಲೆಲೆಲೆಲೆಲೆ ಎಂತ ಈಸಿ ಹೇಳ್ದೆ ಪಾರು, ಕೇಳಿಸ್ಕೊಂಡು ಬೋ ಖುಷಿ ಆಗೋಯ್ತು. ಬಾಬಾ ಯಾಕೆ ಹಿಂಗ್ ಆಡ್ತಿದ್ಯಾ? ಏ ನನ್ನ ಎಂಡ್ರು ಸುಮ್ಕೆ ಬಾಯಿ ಮಾತಿಗೆ ನಿನ್ನ ತಮ್ಮ ತಮ್ಮ ಅಂತಾಳೆ ಅನ್ಕಂಡೆ. ಆದ್ರೆ ಇವತ್ತು ನಿಜವಾಗ್ಲು ನನ್ ಮುದ್ದಿನ ತಮ್ಮ ನೀನು ಅಂತ ಹೇಳಿದ್ಲಲ್ಲ, ಅನ್ನ ಕೇಳಿಸ್ಕೊಂಡು ಬೋ ಖುಷಿ ಆಗೋಯ್ತು ಕಳ. ಅದಕ್ಕೆ ಕೇಳ್ತಿದ್ದಿದ್ದು ದೀಟುವ ಸುಳ್ಳ ನಿಜಾನ ಸುಳ್ಳ ಅಂತ. ಏನ್ ಮಾವ ನೀನು ಹಿಂಗಾಡ್ತೀಯ? ಒಳ್ಳೆ ನೀನ್ ಆಡಿದ್ ನೋಡಿ ಹೆದರಿಕೆನ ಆಗಿತ್ತು. ಏ ಇದ್ರಾಗ ಎದ್ರಕಳದೇನೈತೆ? ಅವನು ನಿಂಗ್ ಮುದ್ದಿನ ತಮ್ಮ, ನಾನು ಅವನಿಗೆ ಮುದ್ದಿನ ಭಾವ ಅಲ್ವೇನ್ಲ? ನೋಡ್ದೇನ್ಲ ಸೀನಾ, ಈ ಸಂಬಂಧಗಳೇ ಹಿಂಗೆ ಕಲ ನಮ್ಮನ್ನ ಹೆಂಗ್ ಬೆಸಿತಾವೆ ನೋಡು ಅಲ್ವಾ? ಅದಕ್ಕೆ ಹೇಳೋದು ಮನೆ ತುಂಬ್ಕೊಂಡಿರ್ಬೇಕು ಅಂತ. ಆದ್ರೆ ಇವತ್ ನಮ್ ಮನೆ ಬರೀ ತುಂಬ್ಕೊಂಡಿಲ್ಲ, ತೊಳ್ಕೊಂಪಳ್ಕ ಅಂತ ತುಳುಕ್ತೈತೆ.